ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾವು ಬೆಳಗ್ಗೆ ಶ್ರೀಶೈಲಕ್ಕೆ ಹೋಗ್ಬೇಕಂತ ಮಾಡಿದ್ವಿ. ನಮ್ಮ ಚಂದನ ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ ನಾನು 4 ಗಂಟೆಗೆ ಎದ್ದು ರೆಡಿಯಾಗೀವಿ. ಟೈಮ್ ಈಗ 5:30 6 ಗಂಟೆ ಆಗ್ಲಕ್ಕಪ್ಪ ಬೆಳಗ್ಗೆ. ಇನ್ನಾದರೂ ಅವ್ನು ಫೋನೇ ರಿಸೀವ್ ಮಾಡಲ್ಲ. ಆಗ್ಯಾನ ನಮಗೆ ರೆಡಿಯಾಗಿ ಅನ್ಕಿಸಿದ್ರೆ ಅವನೇ ರೆಡಿಯಾಗಿ ನಮ್ಮ ಮಲ್ಕೊಂಡಾನ. ಅದಕ್ಕೆ ಹೋಗ್ಯಾರ, ಈಗ ಅವ್ನಿಗೆ ಎಬ್ಸಕ್ಕೆ ಹೋಗ್ಯಾರ ಅವ್ರ ಮನೆಗೆ. ನಾವಿವತ್ತು ಶ್ರೀಶೈಲಕ್ಕೆ ಹೊಂಟೀವಿ, ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ. ನಾವು ಹೋಗೋದೆಲ್ಲ ವಿಡಿಯೋ ಬ್ಲಾಗ್ ಆಯ್ತಲ್ಲ, ಈ ಬ್ಲಾಗ್ನಾಗಿರಪ್ಪ, ನೋಡಿರಿ, ಎಂಜಾಯ್ ಮಾಡಿರಿ. ಒಂದು ಸ್ವಲ್ಪ ಕಿಕ್ ಮಜಾ ಇರ್ತದೆ, ಫನ್ನಿ ಬ್ಲಾಗ್ ಇರ್ತದೆ. ಹಂಗೇನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಹೊಂಟಿವತ್ತು ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಈಗ ಹಣ ಬಂದ ಗೈಸ್, ಬೆಳಗ್ಗೆ 4 ಗಂಟೆಗೆ ಹೋಗಂಬಂದಾನ. ಈಗ ಟೈಮ್ ಬೆಳಗ್ಗೆ 7:30 8 ಗಂಟೆ ಆಗೈತಿ. ಈಗ ಜಸ್ಟ್ ಬಂದೈತಿ ಕಾರ್. ಈಗ ಹೊಂಟಿವಿ ನೋಡ್ರಿ. ಫುಲ್ ಲೇಟ್ ಆಗೈತಿ, ಈಗ ಜಲ್ದಿ ಹೋಗ್ಬೇಕು. In the middle of July, I'll fall into the deep end, giving into my feelings, afraid to go on this ride. ಗೈಸ್, ನಾವೀಗ ಟ್ರಾವೆಲ್ ಮಾಡ್ಕೋತ ಒಂದು 60 ಕಿಲೋಮೀಟ್ರ್ ಬಂದೀವಿ ಇಲ್ಲಿ ಬಸವನ ಬಾಗೇವಾಡಿಗೆ. ಈಗ ನಾಷ್ಟ ಮಾಡ್ಬೇಕಂತೇಳಿ ಸ್ಟಾಪ್ ಮಾಡೀವಿ. ಬೆಳಗ್ಗೆ ನಾಷ್ಟ ಮಾಡಿ ಬಿಡ್ಬೇಕು. ಮ್ಯಾಪ್ ಒಳಗೆ 10 ತಾಸು ಇಳೈತಿ, 10 ಅವರ್ಸ್. ಎಷ್ಟಕ್ಕೆ ಹೋಗ್ಬಿಡ್ತೀವಿ ಗೊತ್ತಿಲ್ಲ. ಶ್ರೀಶೈಲಕ್ಕೆ ಒಟ್ಟು ಹೊಂಟೀವಿ. ಈಗ ನಾಷ್ಟ ಮಾಡ್ಲಿಕ್ಕೆ ಇಳಿದೀವಿ ನೋಡ್ರಿ ಗೈಸ್. A few moments later. ಗೈಸ್ ಎಲ್ಲ ನಾಷ್ಟ ಮಾಡ್ಕೊಂಡು ಈಗ ಒಳ್ಳೆ ವಾಪಸ್ ಹೊಂಟೀವಿ ನೋಡ್ರಿ ಕಾರ್ನಾಗ. ಮತ್ತೆ ನಾಷ್ಟ ಅಂತೆಲ್ಲ ಮಾಡಿದ್ವಿ ಬಸವನ ಬಾಗೇವಾಡಿ ಒಳಗೆ. ಈಗ ಮುಗಿಸ್ಕೊಂಡು ಹೋಗ್ಬೇಕು ಶ್ರೀಶೈಲಕ್ಕೆ. 10 ತಾಸು ತೋರಿಸೈತಿ, ಎಷ್ಟು ಯಾವಾಗ ಹೋಗ್ತೀವಿ ಗೊತ್ತಿಲ್ಲ. 3 hours later. ಗೈಸ್, ನಾವಿಲ್ಲಿ ಶ್ರೀಶೈಲಕ್ಕೆ ಹೋಗುವಾಗ ನಡ್ಬರ್ಕ ಮೈಲಾಪುರ ಮಲ್ಲಯ್ಯ ದೇವಸ್ಥಾನಕ್ಕೆ ಬಂದೀವಿ. ಬೆಟ್ಟ ಗುಡ್ಡ ಐತ್ರಿ. ಇದ್ರ ಬಗ್ಗೆ ನಮ್ಮ ಡೀಟೇಲ್ ನಮ್ಮ ಬಸವರ್ ಹೇಳ್ತಾರೆ. ಹೇಳ್ರಿ ಬಸವರ. ಇಲ್ಲಿ ಯಾದಗಿರಿ ಡಿಸ್ಟಿಕ್ ಒಳಗ ಇದೊಂದು ಮೈಲಾಪುರ ಮಲ್ಲಯ್ಯ ಅಂತ ಗುಡ್ಡ ಐತ್ರಿ. ಈ ಗುಡ್ಡದಾಗ ಇಲ್ಲಿ ಮಲ್ಲಯ್ಯನ ಇದಕ್ಕೆ ದರ್ಶನಕ್ಕೆ ಬಂದೀವ್ರಿ. ಈ ಮುಂದಿಂದ ಈಗ ನಮ್ಮ ಚಂದನ್ ಅವರು ಬ್ಲಾಗ್ ಮಾಡ್ಲಾಗತ್ತಾರ. ಅವ್ರ 17 ಒಳಗೆ ಹಿಂದಿ ಒಳಗೆ ಮಾಡ್ಲಾಗತ್ತಾರ ಅವರು. ನೋಡ್ರಿ, ಅಪ್ಲೋಡ್ ಮಾಡ್ತಾರೆ ನಾಳೆ ಅಥವಾ ನಾಡಿದ್ದೆ. ಇದೇ ಕಾರ್ ಒಳಗೆ ಬಂದೀವಿ. ವ್ಯೂ ನೋಡ್ರಿ ಹಂಗೈತಿ. ಮೈಲಾಪುರ ಮಲ್ಲಯ್ಯ ರೀ, ಇದೇ ದೇವಸ್ಥಾನಕ್ಕೆ ಬಂದೀವಿ. ಈಗ ಹೋಗ್ತೀವಿ ಮ್ಯಾಗ. ಬರ್ರಿ ಹೋಗಮ್ಮಿ, ಮ್ಯಾಗ ಹೋಗಮ್ಮಿ, ದೇವ್ರ ದರ್ಶನ ಪಡೆ. ಮತ್ತು ಬರ್ರಿ ಫೋಟೋಗ್ರಾಫರ್ ಚಂದನ್ ಗಾಳಿ. ಗೈಸ್, ಅಲ್ಲಿ ಒಳಗೆ ದೇವ್ರ ದರ್ಶನ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಅಲ್ಲಿ ಫೋನ್ ಬಿಡಲಿಲ್ಲ, ಒಳಗೆ ಫೋನ್ ಅಲೋ ಇಲ್ಲ ಅಂದರು, ವಿಡಿಯೋ ಮಾಡ್ಕೋಬೇಡ ಅಂದರು. ಅದಕ್ಕೆ ಇಲ್ಲಿ ಹೊರಗಿಂದ ವಿಡಿಯೋ ಮಾಡ್ಕೊಂಡಿವಿ. ಇಲ್ಲಿ ಇದ್ರದ್ದೇನು ಸ್ಟೋರಿ ಅಂದ್ರೆ ಇಲ್ಲೊಂದು ಹಗ್ಗ ಐತಿ. ಆ ಹಗ್ಗ ಹಿಡ್ಕೊಂಡು ದಿನ ಮ್ಯಾಗೇರಿ ದೀಪ ಹಚ್ತಾರಂತ.
ತೋರಿಸ್ತೀನಿ ಹಗ್ಗ ಯಾವ ರೀತಿ ಐತೈತಿ ಹ್ಯಾಂಗೆ ಏರ್ತಾರೆ ಅಂದ್ರೆ ಸ್ಟೆಪ್ಸ್ ಪ್ಯಾಟರ್ನಿಗಿನೇ ಇಲ್ಲ ಅದಕ್ಕೆ ತೋರಿಸ್ತೀನಿ ನೋಡಿ ಈಗ